ಸಂಪ್ರದಾಯದ ಪ್ರಕಾರ ಜಗದ್ಗುರುಗಳು ದೊಡ್ಡವರಾದರೆ ತಪಸ್ಸಿನ ಮುಂದೆ ಜಗದ್ಗುರುಗಳು ಕೂಡ ಆಶೀರ್ವಾದವನ್ನು ಪಡಿಲೇಬೇಕಾಗುತ್ತೆ ಅನ್ನುವಂತಹ ಭಾವ ನಮ್ಮದು. ನಿಮ್ಮ ಮುಂದೆ ಆ ಕುರ್ಚೆಕ್ ನಾ ಕುಂದ್ರಾಕೊಲ್ಲೇ ನೀವು ಕುಂತು ಹೇಳಬೇಕು ಅಂದ್ರೆ ಅವರು ನಮ್ಮನ್ನು ಜಗದ್ಗುರು ಪಗದ್ಗುರು ಅಂತ ತಿಳ್ಕೊಬೇಡ್ರಿ, ನೀವು ನಿಮ್ಮ ಮಠದಾಗಿನ ಹುಡುಗರು ಅಂತೇಳಿ ತಿಳ್ಕೊಂಡು ಸುಮ್ಮನೆ ಹೋಗಿ ಅಲ್ಲಿ ಕುಂದರ್ರಿ ಅಂತ ನಾ ಹೇಳಿದೆ ಅವ್ರಿಗೆ. ಪ್ರಾಸ್ತಾವಿಕ ಭಾಷಣ ಮಾಡೋರು ಮಾತಾಡಿದರು ಅವರ ಲೀಲೆಗಳ ಬಗ್ಗೆ. ನಾನು ಯಾವ ಲೀಲೆಯನ್ನು ನೋಡಿಲ್ಲ, ಆದರೆ ಒಂದನ್ನು ಮಾತ್ರ ಚೆನ್ನಾಗಿ ನೋಡಿದ್ದೇನೆ. ಯಾವ ತಾಯಿಯಲ್ಲೂ ಇರದೇ ಇರುವಂತಹ ನಿಜವಾದ ತಾಯಿಯ ಪ್ರೇಮವನ್ನು ಮಾತ್ರ ಈ ಪೂಜ್ಯರಲ್ಲಿ ನಾನು ಕಂಡಿದ್ದೇನೆ. ನಾನು ಹುಬ್ಬಳ್ಳಿಯಲ್ಲಿ ಓದಬೇಕಾದ್ರೆ ಇಲ್ಲಿಗೆ ಬಂದಿದ್ದೆ. ಅವಾಗಿನ್ನೂ ಯಾವ ಸ್ವಾಮಿನೂ ಅಲ್ಲ, ಯಾವ ಸಂಸ್ಥಾನಿಕನೂ ಅಲ್ಲ, ಏನೂ ಅಲ್ಲ. ಆ ಕಾಲದಲ್ಲಿ ಅವರು ತೋರಿಸಿದ ಪ್ರೀತಿ ಏನೈತಲ್ಲ, ಬಹುಶಃ ಅದು ಈ ಜನ್ಮದಲ್ಲಂತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ಜನ್ಮ ಇದ್ರೆ ಅಲ್ಲೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಎರಡು ಶಬ್ದಗಳನ್ನು ಈ ಪತ್ರಿಕೆಯಲ್ಲಿ ಇಟ್ಟಿದ್ದಾರೆ, ಒಂದು ಸಂತ ಮತ್ತು ಇನ್ನೊಂದು ಸಾಧಕ ಅಂತ. ಬಾಧಕರು ಈ ಭೂಮಿಗೆ ಬೇಡ ಅಂದ್ರೆ ಸಾಧಕರು ಹೆಚ್ಚಾಗಬೇಕು. ಬಾಧಕ ಅಂದ್ರೆ ನಿಮಗೆ ಗೊತ್ತಾಗುತ್ತೆ, ಯಾರು ಇನ್ನೊಬ್ಬರಿಗೆ ಬಾಧೆಯನ್ನು ಉಂಟು ಮಾಡೋರು ಅದಾರಲ್ಲ ಅವ್ರ ಸಂಖ್ಯೆ ಬೆಳಿಬಾರದು ಅಂತಂದ್ರೆ ಸಾಧಕರ ಸಂಖ್ಯೆ ಹೆಚ್ಚಾಗಬೇಕು. ಹಂತಕರ ಸಂಖ್ಯೆ ಹೆಚ್ಚಾಗಬಾರ್ದು ಅಂತಂದ್ರೆ ಸಂತರ ಸಂಖ್ಯೆ ಹೆಚ್ಚಾಗಬೇಕು. ಹಂತಕರ ಸಂಖ್ಯೆ ಹೆಚ್ಚಾಗಬಾರ್ದು ಅಂತಂದ್ರೆ ಸಂತರ ಸಂಖ್ಯೆ ಹೆಚ್ಚಾಗಬೇಕು. ಅದು ಅಂತಿಂತಹ ಸಂತರಲ್ಲ, ಒಳಬಳ್ಳರಿ ತಾತನಂತಹ ಸಂತರ ಸಂಖ್ಯೆ ಹೆಚ್ಚಾಗಬೇಕೇ ಹೊರತಾಗಿ ಆ ಸಂತರೊಳಗೂ ಹಂತಕರದಾರ. ಅದು ನಂಗೆ ಚೆನ್ನಾಗಿ ಗೊತ್ತು. ಸಂತರಲ್ಲಿ ಹಂತಕರಿದ್ದಾರೆ. ಬಹಳ ಒಂದು ಸೂಕ್ಷ್ಮವಾದ ಈ ಎರಡು ಶಬ್ದಕ್ಕೊಂದು ಉದಾಹರಣೆ ಕೊಡಬೇಕು ಅಂದ್ರೆ, ಯಾರು ಸಾಧಕರು ಯಾರು ಸಂತರು ಅಂದ್ರೆ, ಈಗೇನು ಉತ್ತರಾಧಿಕಾರಿ ಮಾಡಿಕೊಂಡಾರಲ್ಲ ಅಜ್ಜವರು, ಅವರು ಸಾಧಕರು. ಸಂತರು ಯಾರಪ್ಪ ಅಂದ್ರೆ ಉತ್ತರಾಧಿಕಾರಿ ಮಾಡಿಕೊಂಡಿರ್ತಕ್ಕಂಥ ಸಿದ್ಧಲಿಂಗ ಸ್ವಾಮಿಗಳು. ಇವರಿಬ್ಬರದು ಸಮಾಗಮ ಆಗೈತಿ ಇಲ್ಲಿ. ಒಬ್ಬರು ಸಾಧಕರು, ಒಬ್ಬರು ಸಂತರು. ಅದರೊಳಗೆ ಇವ್ರನ್ನು ತೆಗೆದುಕೊಂಡು ಬಿಡೋಣ. ಭಾಳ ಮಂದಿ ಸಾಧಕರು ಅದಾರ ಇಲ್ಲಿ. ಎಲ್ಲರೂ ಸ್ವಾಮೀಜಿ ಅವ್ರು ಆಗ್ಯಾರ, ಅವ್ರು ಪಟ್ಟಾಗಿದ್ದಾರೆ. ಸಾಧನಾವಸ್ಥೆಯಲ್ಲಿರುವವ ಸಾಧಕನಾಗ್ತಾನೆ. ಆ ಸಾಧನಾವಸ್ಥೆಯನ್ನು ಮೀರಿ ನಿಂತಿರ್ತಕ್ಕಂಥವ ಸಂತ ಆಗ್ತಾನೆ ಅಂತಕ್ಕಂಥದ್ದನ್ನು ನಾವೆಲ್ಲ ತಿಳ್ಕೊಳ್ಬೇಕು. ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದು ಹೆಸರಿನ ಸಾಧು ಸಂತರು ಆಗಿ ಹೋಗಿದ್ದಾರೆ. ಸಾಧುಗಳು ಅಂತೂ ಒಂದು ಕಾಲ, ಸಂತರು ಅಂತೂ ಒಂದು ಕಾಲ, ಶರಣರು ಅಂತೂ ಒಂದು ಕಾಲ, ಆಚಾರ್ಯರು ಅಂತೂ ಒಂದು ಕಾಲ, ಮುನಿಗಳು ಅಂತೂ ಒಂದು ಕಾಲ, ಋಷಿಗಳು ಅಂತೂ ಒಂದು ಕಾಲ, ಸ್ವಾಮಿಗಳು ಅಂತೂ ಒಂದು ಕಾಲ. ಒಂದೊಂದು ಕಾಲದಲ್ಲಿ ಹೀಗೆ ಒಂದೊಂದು ಹೆಸರಿನ ಮೇಲೆ ಆಗಿ ಹೋಗಿದ್ದಾರೆ. ಋಷಿಗಳಿಂದ ಪ್ರಾರಂಭವಾಗಿರ್ತಕ್ಕಂತಹ ಈ ಪರಂಪರೆ ಒಂದೊಂದು ರಾಜ್ಯದಲ್ಲಿ ಒಂದೊಂದರಿಂದ ಪ್ರಭಾವಕ್ಕೊಳಗಾಗಿದೆ. ಮಹಾರಾಷ್ಟ್ರ ಅಂದ ಕೂಡಲೇ ಸಂತರ ನಾಡು, ಕರ್ನಾಟಕ ಅಂದ ಕೂಡಲೇ ಸ್ವಾಮಿಗಳ ನಾಡು, ಉತ್ತರ ಪ್ರದೇಶ ಅಂದ ಕೂಡಲೇ ದಾಸರ ನಾಡು. ಸೂರ್ದಾಸ್, ಕಬೀರ್ ದಾಸ್ ಇವೆಲ್ಲ ಉತ್ತರದ ಹೆಸರುಗಳು. ಇವೆಲ್ಲ ತುಕಾರಾಮ್, ನಾಮದೇವ್ ಇವರೆಲ್ಲ ಮಹಾರಾಷ್ಟ್ರದವರು. ಶರಣರ ಪೈಕಿ ಬಂದ್ವಿ ಅಂತಂದ್ರೆ ಬಸವಣ್ಣ, ಪ್ರಭುದೇವರು ಇವರೆಲ್ಲ ಶರಣರು ಇಲ್ಲಿ ಆಗಿ ಹೋದವರು. ಸ್ವಾಮಿಗಳು ಅಂತ ಬಂದ ಕೂಡಲೇ ಹಾನಗಲ್ ಕುಮಾರ ಸ್ವಾಮಿಗಳು, ಹಾಲ್ಕೇರಿ ಅನ್ನದಾನ ಸ್ವಾಮಿಗಳು, ಧಾರವಾಡದ ಮೃತ್ಯುಂಜಯ ಸ್ವಾಮಿಗಳು ಇವರೆಲ್ಲ ಸ್ವಾಮಿಗಳು. ಹೀಗೆ ಸಾಕಷ್ಟು ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಇಂತಹ ಆಚಾರ್ಯ ಪರಂಪರೆಯವ್ರನ್ನು ಕೂಡ ಈ ನಾಡಿನೊಳಗೆ ಸಾಕಷ್ಟು ಜನ ಆಗಿ ಹೋಗಿರ್ತಕ್ಕಂಥದ್ದನ್ನು ನಾವು ನೀವು ಬಲ್ವಿ ಅಂತಕ್ಕಂಥದ್ದು. ಸ್ವಾಮಿಗಳ ನಾಡಿನಲ್ಲಿ
ಒಳಬಳ್ಳಾರಿ ಸ್ವಾಮಿಗಳಿಗೆ ಏನಂತೀರಿ ನೀವೆಲ್ಲ? ತಾತನವರು ಅಂತೀರಿ. ಇದು ತಾತನ ನಾಡು, ಇದು ತಾತನ ನಾಡು ಅಲ್ಲ. ಸುಮ್ಮನೆ ಒಂದು ಕವಿತೆ ಓದಿದ್ವಿ ನಾವು. ಕಾಶಿಗೆ ಹೋದರು ತಾತ, ತಿರುಪತಿಗೆ ಹೋದರು ತಾತ, ಕಚೇರಿಗೆ ಹೋದರು ತಾತ, ಓ ಚೆನ್ನಬಸವ ತಾತ ಯಾವಾಗ ಹೋಗುವುದು ಈ ನಾಡಿನಿಂದ ತಾ 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 ಅಂತ. ತಾ ಅಂದ್ರೆ ಗೊತ್ತಾತಲ್ಲ, ಲಂಚ. ನೀವು ಕಾಶಿಗೆ ಹೋಗ್ರಿ, ಅಲ್ಲಿ ತಾತ ಅನ್ನೋರದಾರ, ಸ್ಪೆಷಲ್ ಕ್ಯೂ ಬೇಕಾ? ತಾ. ತಿರುಪತಿ ಒಳಗೆ ಸ್ಪೆಷಲ್ ಕ್ಯೂ ಬೇಕಾ? ತಾ. ಎಲ್ಲ ಕಡೆಗೆ ಹೋದ್ರೂ ತಾ 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 ಅನ್ನೋರದಾರ. ಆದರೆ ಈ ತಾತ ಅನ್ನುವಂತಹ ಶಬ್ದಕ್ಕೆ ಹೊಸದೊಂದು ವ್ಯಾಖ್ಯಾನ ಕೊಟ್ಟಿರ್ತಕ್ಕಂಥ ಏಕೈಕ ತಾತನ ಮಠ ಅಂದ್ರೆ ಅದು ಚನ್ನಬಸವ ತಾತನ ಮಠ. ಅಲ್ಲಿ ತಾ ಇಲ್ಲ, ತಾತ ಇಲ್ಲ. ಅಲ್ಲಿ ಏನಿದ್ರು ಪ್ರಸಾದ್ ತಗೋ ಹೋಗು, ಪ್ರಸಾದ್ ತಗೋ ಹೋಗು, ಪ್ರಸಾದ್ ತಗೋ ಹೋಗು, ತಗೊಂಡು ಹೋಗು, ತಗೊಂಡು ಹೋಗು, ತಗೊಂಡು ಹೋಗು. ಅಂತಹ ಪುಣ್ಯ ಪುರುಷರ ಜಾತ್ರೆಯಲ್ಲಿ ನಾವು ನೀವೆಲ್ಲ ಪಾಲ್ಗೊಂಡಿದ್ದೇವೆ. ಆಚಾರದ ಬಗ್ಗೆ ಹೇಳ್ತಾ ಇದ್ರು ಪ್ರಾಸ್ತಾವಿಕ ಭಾಷಣಕಾರರು. ಆಪರೇಷನ್ ಆಗಿ ಪ್ರಜ್ಞಾ ಬಂದ ಕೂಡಲೇ ಹೊರಗೆ ಬಂದಾಗ ಸ್ನಾನ ಮಾಡಿಯೇ ಗುಳಿಗೆ ತೆಗೆದುಕೊಳ್ಳೋದು ಅಂತ ಸ್ವಾಮೀಜಿಯವರ ಹಠ. ವೈದ್ಯರ ಪ್ರಕಾರ ನೀರು ಬೀಳಬಾರದಲ್ಲಿ. ಆದರೆ ಒದ್ದಿ ಸ್ನಾನವನ್ನು ಮಾಡಿಯೇ ಅವರು ಗುಳಿಗೆಯನ್ನು ತೆಗೆದುಕೊಂಡ್ರು ಅನ್ನುವಂಥದ್ದು ಏನೈತಲ್ಲ. ನಾವು ತಿಳ್ಕೊಂಡಿದ್ವಿ ಹಾನಗಲ್ ಕುಮಾರಸ್ವಾಮಿಗಳಿಗೆ ನಾಡಿನ ಬಹುಸಂಖ್ಯಾತರು ಬಹಳ ದಿಗ್ಗಜರನ್ನವರೆಲ್ಲರೂ ಹಾವೇರಿ ಒಳಗೆ ಅವರಿಗೆ ಭೇಟಿಯಾಗಿ ಅವರಿಗೆ ಜ್ವರ ಬಂದಾಗ ಈ ಔಷಧವನ್ನು ತೆಗೆದುಕೊಂಡು ಬಿಡ್ರಿ, ನೀವು ಆರಾಮಾಗ್ತೀರಿ ಅಂತ ಒಂದು ಮಾತನ್ನು ಹೇಳಿದಾಗ ಅವರು ಶೀಲಾಬಳಿಕೆಯಲ್ಲಿದ್ದರು ಹಾನಗಲ್ ಕುಮಾರಸ್ವಾಮಿಗಳು. ಈಗ ಸದ್ಯಕ್ಕೆ ಕರ್ನಾಟಕದೊಳಗೆ ಯಾರು ಶೀಲಾಬಳಿಕೆ ಮಡಿ ಮಾಡೋ ಸ್ವಾಮಿಗಳು ಇಲ್ಲ. ಹಾನಗಲ್ ಕುಮಾರಸ್ವಾಮಿಗಳು ಬಳಕೆ ಮಡಿಯಲ್ಲಿದ್ರು. ಬಳಕೆಯಲ್ಲಿ ಆ ಔಷಧ ಬರುವಂಗಿಲ್ಲ. ಆಶ್ಚರ್ಯ ಅಂತಂದ್ರೆ ಹಾನಗಲ್ ಕುಮಾರಸ್ವಾಮಿಗಳು ಅಂತಾರ, ನಾವು ಆಚಾರ ಬಿಡೋದಿಲ್ಲ, ಜೀವ ಬಿಟ್ಟೇವೆ ಹೊರತಾಗಿ ಆಚಾರವನ್ನು ಬಿಡೋದಿಲ್ಲ ಅನ್ನುವಂತಹ ಮಾತನ್ನ ಹಾನಗಲ್ ಕುಮಾರಸ್ವಾಮಿಗಳು ಹೇಳಿದರು. ಜೈನ ಧರ್ಮದಲ್ಲಿ ಒಬ್ಬ ತರುಣ ಸಾಗರ್ಜಿ ಅಂತ ಬಹಳ ದೊಡ್ಡ ಕಡವೆ ಪ್ರವಚನಕಾರರಾಗಿ ಹೋದರು. ಅವರು ಕಡವೆ ಪ್ರವಚನಗಳು ಅಂತ ಬರ್ತಾವ. ಬಹಳ ದೊಡ್ಡ ಸಂತ, ಜಸ್ಟ್ 52 ವಯಸ್ಸಿನಾಗ ಮನೆ ಪ್ರಾಣ ಬಿಟ್ರು ಅವರು ಸ್ವಲ್ಪ ದಿವಸದ ಹಿಂದೆ. ಯೋಗ ಗುರು ರಾಮದೇವ್ ಬಾಬಾ ಆ ತರುಣ ಸಾಗರ್ನನ್ನ ಮಾತಾಡಿಸ್ಲಿಕ್ಕೆ ಹೋದಾಗ ಅವರಂತಾರ, दवा लेने से आपको ठीक होगा, ಸ್ವಸ್ಥ ಹೋಗ. ಕೆಲವು ಮಾತುಗಳನ್ನು ಹೇಳ್ತಾ ಇದ್ರು ರಾಮದೇವ್ ಬಾಬಾ. 10 ಮಾತುಗಳನ್ನು ಹೇಳಿದ ನಂತರದಲ್ಲಿ ಆ ಜೈನ ಧರ್ಮದ ಸನ್ಯಾಸಿ ಏನೊಂದು ಚಲೋ ಮಾತು ಹೇಳ್ತಾನಪ್ಪ ಅಂತಂದ್ರೆ, ಮೇ ಶರೀರ ಚೋಡ್ ಸಕ್ತಾ ಹೂ ಮಗರ್ ಮೇರಾ ಆಚಾರ ನಹಿ ಚೋಡ್ ಸಕ್ತಾ ಹೂ ಅನ್ನುವಂಥ ಮಾತನ್ನು ಹೇಳಿ ಪ್ರಾಣ ಬಿಟ್ರು. ಉತ್ತರದಿಂದ ಈ ದಕ್ಷಿಣದ ನಾಡಿನವರಿಗೆ ಇನ್ನೂ ಕೂಡ ಆಚಾರವಂತ ಪೂಜ್ಯರಿದ್ದಾರೆ ಅನ್ನೋದಕ್ಕೆ ನಮ್ಮ ಒಳಬಳ್ಳಾರಿಯ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಪ್ರತ್ಯಕ್ಷ ಉದಾಹರಣೆಯಾಗಿ ನಿಲ್ತಾರೆ. ಅವರಿಗೆ ಶರೀರ ಪ್ರಧಾನವಾಗಿರ್ತಕ್ಕಂಥದ್ದಲ್ಲ, ಛಲಬೇಕು ಶರಣಂಗೆ ಆಚಾರವ ಬಿಡೆನೆಂಬ. ಎಂತಹ ಛಲ, ಆಚಾರಕ್ಕೆ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂತಹ ಕೆಲವು ಮಠಗಳಲ್ಲಿ ನಾವೇ ಸಣ್ಣ ಹುಡುಗರಿದ್ದಾಗ ನೋಡಿದ ಎಷ್ಟು ಆಚಾರದ ಮಠಗಳು ಈಗೆಲ್ಲ ಅದು ಕಡಿಮೆಯಾಗಿ ಹೋಗಿಬಿಡ್ತು, ಕಾಲಕ್ಕೆ ತಕ್ಕ ಹಾಗೆ ಕಡಿಮೆ ಆಯಿತು. ಆದರೆ ಇನ್ನೂ ನಮಗೆ ಆಚಾರವಂತ ಪೂಜ್ಯರು ಸಿಗ್ತಾರಂತಂದ್ರೆ ಅದು ಒಳಬಳ್ಳಾರಿಯ ಪೂಜ್ಯ ಸಿದ್ಧಲಿಂಗ ತಾತನವರು ಮಾತ್ರ ಸಿಗ್ತಾರೆ ಎನ್ನುವಂತಹ ಒಂದು ವಿಚಾರವನ್ನು ಬಹಳ ಅಭಿಮಾನದಿಂದ ಹೇಳಬೇಕಾಗುತ್ತೆ ಅಂತಕ್ಕಂಥದ್ದು. ಈ ಕಾರ್ಯಕ್ರಮಕ್ಕೆ ಎದ್ದಲು ದೊಡ್ಡಿ ಸ್ವಾಮೀಜಿಯವರು ಫೋನ್ ಮಾಡಿದರು, ಕಿರಿಯ ಸ್ವಾಮೀಜಿಯವರು ಫೋನ್ ಮಾಡಿದರು, ಬರಲೇಬೇಕು ಅಂತ ಹೇಳಿ. ಒಳಬಳ್ಳಾರಿ ತಾತನ ಮಠಕ್ಕೆ ಯಾವಾಗ ಕರೆದ್ರು ಒಲ್ಲೆಂದಿಲ್ಲ. ನಾವು ಎಲ್ಲ ಕಾರ್ಯಕ್ರಮಗಳನ್ನು ರದ್ದು ಮಾಡಿ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದೇವೆ. 3-4 ಸಾರಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಕಾರಣ ಅಂದ್ರೆ ಅವ್ರ ಮೇಲಿನ ಗೌರವ. ಎದ್ದಲ್ ದೊಡ್ಡಿ ಸ್ವಾಮೀಜಿಯವರ ಬಗ್ಗೆ ನಮಗೆ ಸಾಕಷ್ಟು ಪ್ರೇಮ ಐತಿ.
ಒಳಬಳ್ಳಾರಿ ತಾತನವರ ಬಗ್ಗೆ ಸಾಕಷ್ಟು ಗೌರವ ಮತ್ತು ಪೂಜ್ಯ ಭಾವ ಇದೆ. ಆ ಕಾರಣಕ್ಕಾಗಿ ಈ ಸಭೆಗೆ ಬರಬೇಕಾಯಿತು ಅಂತಕ್ಕಂಥದ್ದು. ಬೆಳಗ್ಗೆ ಮುಧೋಳ ತಾಲೂಕಿನ ಕಾರ್ಯಕ್ರಮ ಮುಗಿಸಿಕೊಂಡು ಮಧ್ಯಾಹ್ನ ಗಾಡಿ ಎತ್ತಿಕೊಂಡು 6 ತಾಸಿನ ಜರ್ನಿ ಮಾಡಿ ಬಂದಾಗ ಸಹಜವಾಗಿ ದೇಹ ಆಯಾಸಕ್ಕೆ ಒಳಗಾಗೋದು ಅತ್ಯಂತ ಸಹಜನೇ. ಅದು ಸಹಜವಾಗಿ ಆಯಾಸ ಆಗಿತ್ತು. ಇಲ್ಲಿ ಬಂದು ಕುಂತು ಕೂಡಲೇ ನಮ್ಮ ಹೂಗಾರ ಮಣಿತನದ ಸಂಗೀತ ಪ್ರಾರಂಭ ಆಯ್ತು ನೋಡ್ರಿ. ಏನು ಸಂಗೀತ! ಆ ಸಂಗೀತ ಕೇಳಿದ ಕೂಡಲೇ ದೇಹದ ಆಯಾಸ ಎಲ್ಲ ಜಳಜಳ ಆಗಿ ಹೋಯ್ತು. 100 ಚಲೋ ಪೇನ್ ಕಿಲ್ಲರ್ ಗುಳಿಗೆ ತಗೊಂಡು ಕುಂತಂಗಾಯ್ತು. ಒಂದು ಗುಳಿಗಿನ ತಗೊಂಡ್ರೆ ಎಷ್ಟು ಬೇಕಷ್ಟು ರಿಲೀಫ್ ಆಕೈತಿ. ಬಹುಶಃ ಆ ವಾದ್ಯಗಳ ನಿನಾದ ಏನು ಅದ್ಭುತವಾಗಿರುವಂಥದ್ದು. ನೀವು ಒಂದು ಮಾತನ್ನು ನೆನಪಿನಾಗ ಇಟ್ಕೊಳ್ರಿ. ಮನುಷ್ಯನ ಚಿಂತೆಯನ್ನು ಎರಡೇ ದೂರ ಮಾಡ್ತಕ್ಕಂಥವು, ಒಂದು ತಂತಿ, ಇನ್ನೊಂದು ಸಂತ. ಇವೆರಡು ಮಾತ್ರ ಚಿಂತೆಯನ್ನು ದೂರ ಮಾಡ್ತವೆ ಹೊರತಾಗಿ ಇನ್ಯಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವಳ ತಂತಿ ನನ್ನ ಚಿಂತೆಯನ್ನು, ನನ್ನ ನೋವನ್ನು ದೂರ ಮಾಡಿತು. ನಮ್ಮ ಹೂಗಾರವರು ಮಗಳು ಧಾರವಾಡದೊಳಗೆ MA ಮಾಡ್ತಾ ಇದ್ದಾಳೆ. ಏನು ಅದ್ಭುತ ಅದು! ಸುಮ್ಮನೆ ನೋಡ್ರಿ, ಬೆರಳಾಗಿನ ತಂತಿ 3 ಜನ ಗಂಡಸರಿಗೆ ದಮ್ ಹತ್ತಿಸಿತ್ತು. 3 ಜನ ಗಂಡಸರಿಗೆ ದಮ್ ಹತ್ತಿಸಿತ್ತು. ಆ ತಂತಿಯ ತಾಕತ್ತೆಂತದ್ದು. ಈ ವಾದ್ಯಗಳದಾವಲ್ಲ, ನಿಮಗೆ ಎಷ್ಟು ಖುಷಿಯನ್ನು ಕೊಟ್ಟು ಅವೆಲ್ಲ ಬಹಳ ಅದ್ಭುತವಾದ ಖುಷಿಯನ್ನು ನಿಮಗೂ ಕೊಟ್ಟು. ಒಂದು ಸಾರೆ ಇಂಥದ್ದೊಂದು ಪ್ರಸಂಗ ಕೃಷ್ಣನ ಮನೆಯೊಳಗೆ ನಡೀತು. ಆ ಕೃಷ್ಣನ ಮನೆಯೊಳಗೆ ಏನು ನಡೀತು? ಕೃಷ್ಣ ರಾಧಾಳ ಮೇಲೆ ಬಹಳ ಪ್ರೇಮ ಇದ್ದ. ಆತನಿಗೆ ಜಗತ್ತು ಶೂನ್ಯ ಆಗಿತ್ತು. ರಾಧಾ ಒಬ್ಬಾಕಿದ್ಲು ಅಂತಂದ್ರೆ ಆ ರಾಧಾ ಎಷ್ಟರ ಮೆಟ್ಟಿಗೆ ಕೃಷ್ಣನನ್ನ ಪ್ರೀತಿ ಮಾಡ್ತಿದ್ಲ ಅಂತಂದ್ರೆ ಜಗತ್ತಿನೊಳಗೆ ಅವನು ಬಿಟ್ರೆ ಆಕೆಗೂ ಏನೂ ಇದ್ದಿಲ್ಲ, ಆಕೆಯನ್ನು ಬಿಟ್ರೆ ಕೃಷ್ಣನಿಗೂ ಏನೂ ಇದ್ದಿಲ್ಲ. ಅಂತಹ ಅನ್ಯೋನ್ಯವಾದ ಪ್ರೇಮದಲ್ಲಿ ಅವರಿಬ್ಬರು ಬದುಕ್ತಿರ್ಬೇಕಾದ್ರೆ ಆ ರಾಧಾ ಸಹಜವಾಗಿ ಏನು ಮಾಡಕತ್ತಿದ್ಲಂತಂದ್ರೆ ಒಂಥರ ತನ್ನ ಕೈಯಾಗ ತಗೊಂಡಂಗೆ ಮಾಡಿಲ್ಲ ಅವನ್ನ. ಯಾರನ್ನ? ಕೃಷ್ಣನ್ನ. ಕೈಯಾಗ ತಗೊಳ್ಳೋದಂದ್ರೆ ಗೊತ್ತಾಗತ್ತೆ ನಿಮಗೆ. ಕುಂದ್ರಂದ್ರೆ ಕುಂದ್ರಬೇಕು, ಏಳಂದ್ರೆ ಏಳಬೇಕು, ಉಣ್ಣಂದ್ರೆ ಉಣ್ಬೇಕು, ಮಲಗಂದ್ರೆ ಮಲಗಬೇಕು. ಹಿಂಗೆ ಇದಕ್ಕೆ ಕೈಯಾಗ ತಗೊಳ್ಳೋದಂತಾರ. ಇತ್ತಿತ್ತಲಾಗಿನ ಹೆಣ್ಮಕ್ಳು ದೌಡ್ ಕೈಯಾಗ ತಗೋ ಅಂತ ಹೇಳಿ ಕಳಿಸ್ಕೊಡ್ತಾರಂತ. ನಾವು ಅಂದಿದ್ದು ಹಂಗೆ ಕೇಳಿದ್ವಿ. ಆದ್ರೆ ಆಗಿನ ಕಾಲದ ಹೆಣ್ಮಕ್ಳು ಏನು ಹೇಳಿ ಕಳಿಸ್ತಿದ್ರಂತಂದ್ರೆ ಅವ್ರು ಹೇಳ್ದಂಗೆ ಬಾಳೆ ಮಾಡು ಅಂತ ಹೇಳಿ ಕಳಿಸ್ತಿದ್ರು. ಈಗ ನಾವು ಆದಷ್ಟು ಕೈಯಾಗ ತಗೋ ಅಂತ ಹೇಳಿ ಕಳಿಸ್ತಾರಂತ. ಆದ್ರೆ ರಾಧಾಗೆ ಯಾರು ಹೇಳಿದ್ದಿಲ್ಲ, ಸಹಜವಾಗಿ ಕೈಯಾಗ ತಗೊಂಡಿದ್ಲು. ನಿಮಗೊಂದು ವಿಚಿತ್ರ ಸತ್ಯ ಗೊತ್ತಿರಲಿ, ಏನು ಹೇಳ್ತಾಳೋ ಅದಕ್ಕೆ ಹೂ ಅನ್ನೋದು ಒಂದೇ ಕೆಲಸ ಆಗಿತ್ತು. ಅದು ಅತಿರೇಕ ಆಗಿ ಹೋಯ್ತು. ಅತಿ ಸರ್ವತ್ರ ವರ್ಜೇತ್ ಅಂತ ಒಂದು ಮಾತೈತಿ. ಅತಿ ಅನ್ನೋದು ಯಾವುದು ಒಳ್ಳೇದಲ್ಲ ಅಂತ. ಅದು ಅತಿ ಆದಾಗ ಕೃಷ್ಣ ಏನು ಮಾಡಿಬಿಟ್ಟ ಅಂತಂದ್ರೆ, ಅವಳು ಹೇಳಿದ್ದೆಲ್ಲ ಮಾಡುವ ಕೃಷ್ಣ ಅವಳು ಏನು ಹೇಳ್ತಾಳ ಅದ್ರ ವಿರುದ್ಧ ನಿಂತವ. ಊಟ ಮಾಡ್ಬಾ, ನಂಗೆ ಹಸಿವಾಗಿಲ್ಲ. ಅಡಿಗೆ ಇಲ್ಲ, ನನಗೀಗ ಊಟ ಬೇಕು. ಎಲ್ಲ ಹಿಂಗ ಪರಿಪೂರ್ಣ ರಾಧಾಳು ಏನು ಹೇಳ್ತಾಳೋ ಅದರ ವಿರುದ್ಧ ನಡೀತು ಕೃಷ್ಣನ ಜೀವನ. ಆ ಹಿಂಸೆ ಎಷ್ಟಾಯಿತು ರಾಧಾಗಂತಂದ್ರೆ ಸಾಕು, ಇನ್ನು ಮೇಲೆ ಬದುಕಬಾರ್ದು. ನಾ ಹೇಳ್ದಂಗೆ ಕೇಳುವಂತ ಕೃಷ್ಣ, ಜಗತ್ತು ಕೃಷ್ಣ ಹೇಳ್ದಂಗೆ ಕೇಳ್ತಿತ್ತು, ಕೃಷ್ಣ ನಾನು ಹೇಳ್ದಂಗೆ ಕೇಳ್ತಿದ್ದ. ವಿಚಾರ ಮಾಡ್ಬೇಕು ಈ ಮಾತನ್ನ. ಜಗತ್ತು ಕೃಷ್ಣ ಹೇಳ್ದಂಗೆ ಕೇಳ್ತಾ ಇತ್ತು, ಕೃಷ್ಣ ನಾ ಹೇಳ್ದಂಗೆ ಕೇಳ್ತಾ ಇದ್ದ. ಇವತ್ತಿಷ್ಟರ ಮೆಟ್ಟಿಗೆ ತಿರಸ್ಕಾರ ಮಾಡಿದಾನಂತಂದ್ರೆ ಯಾವ ಕಾಲಕ್ಕೂ ನಾ ಬದುಕಬಾರದು ಅಂತ ತೀರ್ಮಾನವನ್ನು ಮಾಡಿ ಹೇಗೆ ಸಾಯಬೇಕು, ಹೇಗೆ ಆತ್ಮಹತ್ಯೆ ಮಾಡ್ಕೋಬೇಕಂತ ವಿಚಾರ ಮಾಡಿದ ರಾಧೆ ಒಂದು ತುಂಬಿದ ನದಿಗೆ ಹೋಗಿ ಬಿದ್ದು ಸತ್ತು ಬಿಡಬೇಕು ಅಂತ ವಿಚಾರ ಮಾಡಿ ಆ ನದಿಯ ಸಮೀಪಕ್ಕೆ ಹೋಗಿ ಇನ್ನೇನು ನದಿಯೊಳಗೆ ಹಾರಿ ಬಿಡಬೇಕು ಅನ್ನುವಂಥ ಟೈಮ್ನೊಳಗೆ ಅಲ್ಲೊಂದು ಕೊಳಲು ಬಂತು. ಆ ನೀರಾಗ ಹಾದು ಒಂದು ಕೊಳಲು ಬಂತು. ಅವಳಿಗೆ ಬಹಳ ಆಶ್ಚರ್ಯ ಆಗಿದ್ದು ಕೊಳಲು ನೋಡಿ. ಹತ್ತಿರಕ್ಕೆ ಬಂದ ಕೂಡಲೇ ಗಬಕ್ಕನಾದರೂ ತಗೊಂತಾಳ. ಅದು ಯಾರ ಕೊಳಲು ಅಲ್ಲ, ಕೃಷ್ಣನ ಕೊಳಲೇ ಆಗಿತ್ತು. ಎಂದೂ ಕೂಡ ಆ ಕೊಳಲನ್ನ ಬಿಟ್ಟು ಅಗಲದೇ ಇರುವಂತಹ ಕೃಷ್ಣ ಇದು ಹೇಗೆ ಸಾಧ್ಯ? ಕೃಷ್ಣ ಎಲ್ಲದನ್ನೂ ಬಿಟ್ಟರೂ ಕೂಡ ಕೊಳಲನ್ನು ಬಿಟ್ಟಿದ್ದಿಲ್ಲ. ಆತ ನಿದ್ದೆ ಹತ್ತಿದಾಗೂ ಕೂಡ ಕೈ ಮುಷ್ಟಿಯಲ್ಲಿ ಕೊಳಲು ಇರ್ತಿತ್ತಂತೆ.
ಅಷ್ಟರ ಮೆಟ್ಟಿಗೆ ಅದನ್ನು ಗಟ್ಟಿಯಾಗಿ ಹಿಡ್ಕೊಂತಿದ್ದ ಕೊಳಲನ್ನು. ಅದನ್ನು ತೆಗೆದುಕೊಂಡು ನೋಡ್ತಾಳ, ಕೃಷ್ಣನ ಕೊಳಲದು. ಆಕೆಗೆ ಚೆನ್ನಾಗಿ ಗೊತ್ತಿತ್ತು ಇದು ಕೃಷ್ಣಂದ ಅಂತ. ಆದರೂ ಒಂದು ಸಾರಿ ಸಂಶಯ ನಿವಾರಣೆ ಮಾಡ್ಕೊಳ್ಳಕ್ಕೆ, ಇದು ನೀನು ಕೃಷ್ಣನ ಕೊಳಲಲ್ವೇ? ಹೌದು. ಸಾಧ್ಯವೇ ಇಲ್ಲ ನೀ ಬಿಟ್ಟು ತಪ್ಪಿಸಿಕೊಂಡು ಬರಕ್ಕೆ, ಹೆಂಗೆ ಬಂದಿ ಅಂತಂದ್ರೆ ನೀನು ಈ ಕೆಲಸ ಮಾಡಿಕೊಳ್ಳಕತ್ತಿ ಅಂತ ಗೊತ್ತಾಗಿ ನಾ ಬಿಟ್ಟು ಬಂದೆ. ನೀನು ಈ ಕೆಲಸ ಮಾಡಿಕೊಳ್ಳಕತ್ತಿ ಅಂತ ನನಗೆ ಗೊತ್ತಾತು, ಎರಡು ಮಾತು ಹೇಳಿ ಹೋಗುನ್ ಅಂತೇಳಿ ಬಂದೀನಿ ಅಂತದ. ಎರಡು ಮಾತು ಹೇಳು. ನನಗೆ ನೀ ಏನು ಮಾತು ಹೇಳಕ್ಕೆ ಬಂದಿದಿ, ಯಾಕೆ ಸಾಯಕ್ಕೆ ಬಂದಿದಿ ಅಂತ ಕೊಳಲು ಕೇಳ್ತದ. ನೀನ ನೋಡಿಯಲ್ಲ, ಬೇರೆ ಯಾರೂ ಸಾಕ್ಷಿ ಇಲ್ಲ. ಮೊದಲೇ ಹಂಗೆ ನಾ ಹೇಳ್ದಂಗೆ ಕೇಳ್ತಿದ್ದ, ಈಗ ನೋಡಿದ್ರೆ ನಾನು ಎಷ್ಟು ತಿರಸ್ಕಾರ ಮಾಡ್ಯಾನಲ್ಲ, ಆ ತಿರಸ್ಕಾರದಿಂದ ನಾನು ಎಷ್ಟು ಜರ್ಜರಿತರಾಗಿದ್ದೀನಿ ಅಂದ್ರೆ ಬದುಕಿ ಉಪಯೋಗ ಇಲ್ಲ, ಸತ್ತು ಬಿಡೋ ಚಲೋ ಅಂತೇಳಿ ತೀರ್ಮಾನ ಮಾಡಿ ಸಾಯಕ್ಕೆ ಬಂದೀನಿ ಅಂತ ಹೇಳಿದಾಗ, ಆ ನಿನ್ನ ನೋವಿಗೆ, ನಿನ್ನ ಸಾವಿಗೆ, ಆ ಕೃಷ್ಣನ ತಿರಸ್ಕಾರಕ್ಕೆ ಏನು ಕಾರಣ ಅಂತ ಕೊಳಲು ಕೇಳ್ತದೆ. ಅದಕ್ಕಿಂತ ಮೊದಲ ನಿನ್ನ ಯಾವಾಗಲೂ ಹಿಡಿದುಕೊಂಡೇ ಇರ್ತಾನಲ್ಲವ ಹಗಲು ರಾತ್ರಿ, ಅದಕ್ಕೇನು ಕಾರಣ ಹೇಳು ಅನ್ಲಾಕಿ. ನೀವೆಲ್ಲ ತಲೆ ಒಳಗಿಟ್ಟುಕೊಳ್ರಿ. ಆ ಕೊಳಲು ಹೇಳ್ತದ, ನೋಡು ರಾಧಾ, ನನ್ನನ್ನು ಯಾಕೆ ಅತಿಯಾಗಿ ಪ್ರೀತಿ ಮಾಡ್ತಾನೆ ಕೃಷ್ಣ ಅಂತಂದ್ರೆ ನನ್ನೊಳಗೆ ಖಾಲಿ ಇದೀನಿ ನಾನು. ನೀವ್ಯಾರ ಕೊಳಲು ನೋಡಿದವ್ರಿಗೆ ಗೊತ್ತಾಗುತ್ತೆ. ಕೊಳಲಿನ ಒಳಗೆ ಏನೂ ಇರುವುದಿಲ್ಲ, ಸುಮ್ಮನೆ ಹಿಂಗೊಂದು ಟೊಳ್ಳು ಇರ್ತದ, ಅಲ್ಲೊಂದಿಷ್ಟು ತೂತು ಇರ್ತಾವ, ಪರಿಪೂರ್ಣ ಖಾಲಿ ಅದೀನಿ ನಾನು. ಆ ಖಾಲಿ ಅನ್ನುವಂಥದ್ದು ಏನೈತಲ್ಲ, ಒಳಗೆ ಖಾಲಿ ಅನ್ನುವಂಥದ್ದು ಏನೈತಲ್ಲ, ಅದು ಪ್ರೀತಿಗೆ ಕಾರಣ ಆಗ್ತದೆ. ಒಳಗೆ ಖಾಲಿ ಇದ್ರೆ ಮಾತ್ರ ಸುನಾದ ಬರ್ತೈತಿ. ಈ ಶಬ್ದ ನೀವು ಗಮನದಾಗ ಇಟ್ಕೊಳ್ರಿ. ಒಳಗೆ ಖಾಲಿ ಇದ್ರೆ ಮಾತ್ರ ಸುನಾದ ಬರ್ತೈತಿ. ನಾನು ಅನ್ನುವಂಥ ಅಹಂಕಾರ, ನನ್ನದೇ ಅನ್ನುವಂಥ ಮಮಕಾರ ಎರಡು ಒಳಗೆ ತುಂಬಿಕೊಂಡು ಅಂತಂದ್ರೆ ಅಲ್ಲಿ ಸುನಾದ ಬರಲಿಕ್ಕೆ ಸಾಧ್ಯವೇ ಇಲ್ಲ. ನೀನು ಕೂಡ ನನ್ನಂಗೆ ಕೃಷ್ಣಗೆ ಬೇಕಾಗಬೇಕಾಗಿತ್ತಂದ್ರೆ ನನ್ನಂಗೆ ಒಳಗೆ ಖಾಲಿ ಆಗಿಬಿಡು, ನಿನ್ನ ಯಾವ ಕಾಲಕ್ಕೂ ಬಿಟ್ಟಿರಲ್ಲವ. ನೀನು ಒಳಗೆ ಖಾಲಿ ಆಗು. ಒಳಗೆ ತುಂಬಿಕೊಂಡ್ಬಿಟ್ಟಿದೀಯ. ಹಾರ್ಮೋನಿಯಂ ಅಂದ್ರೇನು? ಒಳಗೆ ಖಾಲಿ. ತಬಲಾ ಅಂದ್ರೇನು? ಒಳಗೆ ಖಾಲಿ. ಡಗ್ಗ ಅಂದ್ರೇನು? ಒಳಗೆ ಖಾಲಿ. ಈಗ ನುಡಿಸಿದ್ಲಲ್ಲ, ಯಾವುದು? ಸಿತಾರ್. ಆ ಸಿತಾರ್ ಅಂದ್ರೇನು? ಸುಮ್ಮನೆ ಒಳಗೆ ಖಾಲಿ. ಅದು ಒಡೆದು ನೋಡಿದ್ರೆ ಏನೂ ಇಲ್ಲ. ಯಾವುದು ಒಳಗೆ ಖಾಲಿ ಇದೆ ಅದರೊಳಗೆ ಸುನಾದ ಬರ್ತದೆ. ಒಳಗೆ ಅಹಂಕಾರ ಮಮಕಾರ ತುಂಬಿಕೊಂತು ಅಂತಂದ್ರೆ ಅಲ್ಲಿ ಎಂದೂ ಕೂಡ ಚಲೋ ಶಬ್ದಗಳು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲೇ ಐತ್ ನೋಡ್ರಿ, ಒಳಗೆ ಪೂರ್ಣ ಖಾಲಿಯಾಗಿರ್ತಕ್ಕಂಥದ್ದು, ಇದ್ರೊಳಗೆ ಪರಿಪೂರ್ಣ ಸುನಾದ ಬರ್ತದೆ. ಪರಿಪೂರ್ಣ ಸುನಾದ ಯಾವಾಗ ನೋಡಿದ್ರು ಸುನಾದವೇ ಸುನಾದ. ಯಾಕಂದ್ರೆ ಒಳಗೆ ಖಾಲಿ ಅದ. ಒಳಗೆ ಖಾಲಿ ಆಗಬೇಕು. ಒಳಗೆ ಖಾಲಿ ಆದಾಗ ಮಾತ್ರ ಸುನಾದ ಬರಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ನಿಮ್ಮ ತಲೆಯೊಳಗಿರಲಿ. ಸಿದ್ದಯ್ಯ ಪುರಾಣಿಕರು ಇದೇ ರಾಯಚೂರು ಜಿಲ್ಲೆಯವರು, ಈಗ ಅವರು ಕೊಪ್ಪಳ ಜಿಲ್ಲಾ. ಅವರೊಂದು ಚಲೋ ವಚನ ಬರೆದ್ರು, ನೂರಾರು ಸಾವಿರಾರು ವಚನಗಳನ್ನು ಬರೆದಿದ್ದಾರೆ. ತಂತಿಗಳಲ್ಲಿ ಸುನಾದವಿದೆ, ಸೂರೆ ದಂಡಿಗೆಗಳಿಗೆ ಬಿಗಿದಾಗ ಮಾತ್ರ. ಆ ತಂತಿ ಒಳಗೆ ಸುನಾದ ಐತಲ್ಲ, ತಂತಿನ ಅಷ್ಟ ಹಿಂಗ ಬಾರಿಸಿ ನೋಡಿದ್ರೆ ಅದರೊಳಗೆ ಸುನಾದ ಬರುವುದಿಲ್ಲ. ಅದನ್ನ ಸೂರೆ ಮತ್ತು ದಂಡಿಗೆಗಳಿಗೆ ಬಿಗಿಬೇಕು. ಅದನ್ನ ಬಿಗದಾಗ ಮಾತ್ರ ಅದರೊಳಗೆ ಸುನಾದ ಬರಲಿಕ್ಕೆ ಸಾಧ್ಯ. ತಂತಿಗಳಲ್ಲಿ ಸುನಾದವಿದೆ, ಸೂರೆ ದಂಡಿಗಳಿಗೆ ಬಿಗದಾಗ ಮಾತ್ರ. ನಾರಿನಲ್ಲಿ ಬಿಲ್ಲು ಬಿಡುವ, ನಾರಿನಲ್ಲಿ ಬಾಣ ಬಿಡುವ ಶಕ್ತಿ ಇದೆ, ಬಿಲ್ಲಿಗೆ ಬಿಗಿದಾಗ ಮಾತ್ರ. ಆ ನಾರನ್ನು ಎದಕ್ಕೆ ಬಿಗಿಬೇಕು? ತಂತಿಯನ್ನ ಸೂರೆ ದಂಡಿಗೆಗಳಿಗೆ ಬಿಗಿಬೇಕು, ನಾರನ್ನ ಬಿಲ್ಲಿಗೆ ಬಿಗಿಬೇಕು. ಅಂದಾಗ ಮಾತ್ರ ಅವು ಎರಡೂ ಉಪಯೋಗ ಆಗ್ತಾವ. ನನ್ನಲ್ಲಿಯೂ ನಿನ್ನನ್ನು ಅರಿಯುವ ಶಕ್ತಿ ಇದೆ. ಹೇ ಮನುಷ್ಯ, ಎಚ್ಚರದಾಗ ಇಟ್ಕೋಬೇಕು ಈ ಮಾತಂತಾರೆ ಸಿದ್ದಯ್ಯ ಪುರಾಣಿಕರು. ನನ್ನಲ್ಲಿಯೂ ನಿನ್ನನ್ನು ಅರಿಯುವ ಶಕ್ತಿ ಇದೆ, ನಿನ್ನ ಪಾದಗಳಿಗೆ ನನ್ನನ್ನು ಬಿಗಿದಾಗ ಮಾತ್ರ ಅನ್ನುವಂತಹ ಮಾತನ್ನು ಸಿದ್ದಯ್ಯ ಪುರಾಣಿಕರು ಹೇಳ್ತಾರೆ. ಗುರುವಿನ ಪಾದಕ್ಕೆ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಂಡಾಗ ನಮ್ಮೊಳಗೂ ಏನಾದರೂ ಒಂದು ಬದಲಾವಣೆ ಆಗಲಿಕ್ಕೆ ಸಾಧ್ಯ. ಇಲ್ಲಿ ಕುಳಿತ ನಾಯಕರೆಲ್ಲ ಇವರೆಲ್ಲರೂ ಒಂದಿಲ್ಲ ಒಂದು ಪದವಿಯನ್ನ ಕಂಡು ಬಂದವರು, ಎತ್ತರದ ಗದ್ದಿಗೆಗಳಿಗೆ ಹೋಗಿ ಬಂದವರು. ಯಾಕೆ ಅಂತಂದ್ರೆ ಇವರಿಗೆಲ್ಲರಿಗೂ ಗುರು ಸನ್ನಿಧಾನದ ಫಲ ಅಂದ್ರೆ ಏನು ಅನ್ನುವಂಥದ್ದು ಗೊತ್ತು. ಆ ಕಾರಣಕ್ಕಾಗಿ ಇಲ್ಲಿ ಬಂದು ಹೋಗಿ ಆಶೀರ್ವಾದವನ್ನು ಪಡೆದುಕೊಂಡ್ರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ನೆನಪು ಮಾಡಿಕೊಳ್ಬೇಕಾಗುತ್ತೆ ಅಂತಕ್ಕಂಥದ್ದು. ಒಟ್ಟಾರೆ ಒಂದು ತಮ್ಮ ಗಮನಕ್ಕೆ ನಾ ಹೇಳಕ್ ಬಯಸ್ತೀನಿ, ಯಾರು ಸಂಗೀತವನ್ನು ತಿರಸ್ಕಾರ ಮಾಡ್ತಾರೋ ಅವರ ಸ್ನೇಹವನ್ನು ನೀವು ಮಾಡಬೇಡ್ರಿ. ಈ ಮಾತು ನೆನಪಿನಾಗ ಇಟ್ಕೊಂಡ್ಬಿಡ್ರಿ.
ಈ ಸಂಗೀತ ಕಾರ್ಯಕ್ರಮ ಎಲ್ಲರ ನಡೀತು ಅಂತ ಇಟ್ಕೊಳ್ರಿ. ಅವಾಗ ಯಾರು ಎದ್ದು ಹೊಂಟ್ರ ಅವ್ರ ನೆನಪಿನಾಗ ಇಟ್ಕೊಳ್ರಿ, ನೀವು ಇದ್ದೂರನ್ನವರಾಗಿದ್ರ ಇದ್ರ ಗೆಳೆತನ ಯೋಗ್ಯ ಅಲ್ಲ ಅಂತ. ಯಾಕಂತಂದ್ರ ಪರಿಪೂರ್ಣ ವಿಷವನ್ನೇ ತುಂಬಿಕೊಂಡಿರ್ತಕ್ಕಂಥ ಹಾವು ಸಹಿತ ತಲಿ ಹಾಕ್ತೈತಿ ಸಂಗೀತಕ್ಕೆ. ಪರಿಪೂರ್ಣ ವಿಷವನ್ನೇ ತುಂಬಿಕೊಂಡಿರ್ತಕ್ಕಂಥ ಹಾವು ಸಹಿತ ತಲಿ ಅಲ್ಲಾಡಿಸುತ್ತ ಪುಂಗಿನಾದಕ್ಕೆ, ಹೌದಲ್ಲ? ಅಂತಹ ವಿಷಸರ್ಪವೇ ತಲೆ ಹಾಕುವಂತಹ ಒಂದು ವಿದ್ಯೆ ಅದು ಸಂಗೀತ ವಿದ್ಯೆ. ಅಂತಹ ವಿದ್ಯೆ ನಡೆದಂಥ ಸಂದರ್ಭದಲ್ಲಿ ಏನು ಬೇಕಾಗಿತ್ತು ಅವರಿಗೆ? ಈ ತುಂಬಿದ ಸಭಾದಾಗ ಅವ್ರನ್ನ ಕರೆಸಿ ಕುಂದ್ರಿಸುವಂಥದ್ದು. ಯಾಕಂತಂದ್ರೆ ನಿಮ್ಮೆಲ್ಲರ ಚಿಂತೆಯನ್ನ ಆ ತಂತಿಯಿಂದ ದೂರ ಮಾಡಬೇಕು ಅಂತೇಳಿ ಕರ್ಕೊಂಡು ಬಂದು ಅಲ್ಲಿ ಕುಂದ್ರಿಸಿ ಆ ಕೆಲಸವನ್ನ ಅವರು ಮಾಡಿದ್ರು ಅಂತಕ್ಕಂತಹದ್ದು. ಇದು ಸಂತರ ಸಮಾವೇಶ. ಸಂತರಂದ್ರೆ ಏನು? ಸಂತರು ಅಂತಂದ್ರೆ ಇನ್ನೊಬ್ಬರ ತಾಪಗಳನ್ನ ತಾವು ಸ್ವೀಕರಿಸಿ ಈ ನಾಡಿಗೆ ಶ್ರೇಯಸ್ಸನ್ನು ಉಂಟು ಮಾಡಿರ್ತಕ್ಕಂಥದ್ದು ಸಂತರ ಕೆಲಸ ಅಂತಕ್ಕಂಥದ್ದು. ಮಹಾರಾಷ್ಟ್ರದಲ್ಲಿ ತುಕಾರಾಮ್ ಅಂತ ಒಬ್ಬರಾಗಿ ಹೋದ್ರು. ಸಂತ ತುಕಾರಾಮ್ ಅಂದ್ರೆ ಬಹಳ ದೊಡ್ಡ ಹೆಸರು ಮಹಾರಾಷ್ಟ್ರದಲ್ಲಿ. ಇಲ್ಲಿ ಹೆಂಗ ಬಸವಣ್ಣನವ್ರ ಹೆಸರು ಬಹಳ ದೊಡ್ಡದೋ, ಅಲ್ಲಿ ಸಂತ ತುಕಾರಾಮರು ಅಂದ್ರೆ ಬಹಳ ದೊಡ್ಡ ಹೆಸರು. ಅವ್ರದೇ ಸಂತರದ ಒಂದು ಘಟನೆ ಹೇಳ್ಬೇಕಲ್ಲ. ಆ ಒಂದು ಸಂತರ ಬಗ್ಗೆ ಒಂದು ಘಟನೆ ಹೇಳೋದಾದ್ರ, ಒಂದು ಸಾರಿ ಒಂದು ಬಾವಿ ದಂಡಿ ಒಳಗೆ ಹಾದಿ ಹಿಂಗ್ ಹೋಗ್ತಿರ್ತಾರ ಸಂತ ತುಕಾರಾಮ್ರು. ಆ ಹೋಗುವ ಸಂದರ್ಭದಲ್ಲಿ ಅಲ್ಲೊಬ್ಬ ಹೆಣ್ಮಗಳು ಬಾವಿ ಬಿದ್ದು ಸಾಯಕಂತೇಳಿ ತಯಾರಾಗಿರ್ತಾಳೆ. ಇನ್ನೇನು ಬಾವಿಗೆ ಜಿಗಿಬೇಕು ಅನ್ನೋದ್ರೊಳಗನ ನಿಂದ್ರು ಅಂತ ಹೇಳಿ ಆ ತುಕಾರಾಮ್ರು ಒಂದು ಮಾತನ್ನ ಹೇಳ್ತಾರೆ. ಯಾರು ನನಗೆ ನಿಂದ್ರು ಅಂತ ಹೊಳ್ಳಿ ನೋಡಿದ ಕೂಡ್ಲೇನೆ ಆ ಹೆಣ್ಮಗಳು ಕಂಡಿದ್ದು ಸಂತ ತುಕಾರಾಮರನ್ನ. ವಿಚಾರ ಮಾಡ್ರಿ, ಆ ಸಂತ ತುಕಾರಾಮ ನಿಂದ ನಾ ಬರ್ತೀನಿ ಅಂತೇಳಿ ಹೋಗಿ ಬಾವಿ ಹತ್ರ ಹೋಗಿ ಕೇಳ್ತಾನೆ, ಯಾಕೆ ಬಾವಿಗೆ ಬೀಳಾಕ ಹೊಂಟಿದೆ? ಅವಳು ಹೇಳ್ತಾಳ, ನಾನು ಮದುವೆ ಆಗಲಾರದೆ ಬಸುರಿ ಆಗಿದ್ದೇನೆ. ಮದುವೆ ಆಗಲಾರದೆ ಬಸುರಿ ಆಗಿದ್ದೇನೆ. ಆ ಬಸುರು ಆಗಲಿಕ್ಕೆ ಯಾರ ಕಾರಣ? ಇವತ್ತು ಅವರು ಒಪ್ಕೊಳ್ಳಾಕ ತಯಾರಿಲ್ಲ, ಮನೆಗೆ ಬರಾಕ ತಯಾರಿಲ್ಲ, ತಾಳಿ ಕಟ್ಟಾಕ ತಯಾರಿಲ್ಲ. ಅಂದ ಮೇಲೆ ನಾನು ಗೌರವವನ್ನು ಕಳ್ಕೊಂಡು ಬದುಕಬಾರ್ದನ್ನೋ ಕಾರಣಕ್ಕಾಗಿ ಸಾಯಕ್ಕೆ ಹೊಂಟಿದ್ದೀನಿ. ಈಗ ಈ ಗರ್ಭಕ್ಕೆ ಯಾರ ಕಾರಣ ಅಂತ ಹೇಳಿದ್ರೆ ನೀ ಬದುಕ್ತೇನೋ ಅಂತ ಕೇಳ್ತಾನ ಸಂತ ತುಕಾರಾಮ್. ಈ ಗರ್ಭಧಾರಣೆ ಆಗ್ಲಿಕ್ಕೆ ಯಾರ ಕಾರಣ ಅಂತ ಇಷ್ಟು ಹೇಳಿದ್ರೆ ಸಾಕು ಬದುಕ್ತೇನೆ ಅಂತ ಕೇಳಿದಾಗ, ನಮ್ಮ ತಂದೆಗೆ ಹೇಳ್ಕೊಳ್ಳಾಕ ಒಂದು ದಾರಿ ಆಗತ್ತ, ಇವನ ಕಾರಣ ಅಂತ ಹೇಳ್ಕೊಳ್ಳಾಕ ದಾರಿ ಆಗತ್ತ, ನಂಗೆ ಬದುಕಾಕ ದಾರಿ ಆಗತ್ತ ಅಂತ ಹೇಳಿದ್ರೆ ತುಕಾರಾಮ್ರಂತಾರ, ನನ್ನ ಹೆಸರು ಹೇಳ್ಬಿಡು ಹೋಗಂತಾನೋ, ನನ್ನ ಹೆಸರು ಹೇಳು ಅಂತಾನ. ಆತನಿಗೆ ಒಂದು ಬೇಕಾಗಿದೆ, ಅವಳು ಬದುಕಬೇಕಾಗಿದೆ ಅಷ್ಟೇ. ಅಪವಾದ ಮುಂದಿಂದದು. ಈಗ ಸದ್ಯಕ್ಕೆ ಈಕಿನ ಬದುಕಿಸ್ಬೇಕಲ್ಲ, ನಿಮ್ಮ ಹೆಸರು ಹೇಳ್ಬೇಕಾ? ನಾನು ಹೇಳು, ನೋ ಪ್ರಾಬ್ಲಮ್, ನೀ ಹೇಳು ಅಂದ ಕೂಡಲೇ ಸಹಜವಾಗಿ ಹೋಗಿ ಮನೆ ಒಳಗ, ನಾನು ಹಿಂಗ 3 ತಿಂಗಳು ಗರ್ಭಿಣಿಯಾಗಿದ್ದೇನೆ, ನಾನು ಗರ್ಭ ಧರಿಸಬೇಕಾದ್ರೆ ಸಂತ ತುಕಾರಾಮ್ರೆ ಕಾರಣ. ಊರಾಗ ದೊಡ್ಡ ಮನುಷ್ಯ ಯಾವಾಗ ಈ ಮಾತು ಕೇಳಿದ್ನೋ ತನ್ನ ಅಭಿಮಾನಿಗಳನ್ನೆಲ್ಲ ಕರ್ಕೊಂಡು ಬಂದು ಸಂತ ತುಕಾರಾಮರನ್ನು ಹೊರಗೆ ತಂದು ಆತನ ತಲೆ ಬೋಳಿಸಿ, ಆತನ ಗಡ್ಡ ಮೀಸಿ ಬೋಳಿಸಿ, ಆತನ ಮೈಮೇಲಿನ ಬಟ್ಟೆ ತೆಗೆದು ಆತಗೆ ಮೈಗೆ ಎಣ್ಣೆ ಹಚ್ಚಿ, ಆತನ ಕೊಳ್ಳ ಗುಳ್ಳಾಗಡ್ಡಿ ಸರ, ಮೆಣಸಿನಕಾಯಿ ಸರ, ಬದ್ನಿಕಾಯಿ ಸರ, ಟೊಮಾಟ ಹಣ್ಣಿನ ಸರ, ಈ ಎಲ್ಲಾ ತರದ ತರಕಾರಿ ಸರ ಹಾಕಿ ಮ್ಯಾಲೆ ಎಲ್ಲಾ ಚಪ್ಪಲಿಗಳ ಸರ ಹಾಕಿದ. ಸರ ಹಾಕಿ ಕತ್ತಿ ಮೇಲೆ ಕುಂದ್ರಿಸಿ ಮೆರವಣಿಗೆ ಆಯ್ತು. ಮಹಾರಾಷ್ಟ್ರದೊಳಗೆ ಕತ್ತಿ ಮೇಲೆ ಕುಂದ್ರಿಸಿ ಊರು ತುಂಬ ಮೆರವಣಿಗೆ ಆದಾಗ ಹೊಟ್ಟೆಗೆ ಸಂಕಟ ಆಗಿದ್ದು ಹೆಂಡತಿಗೆ, ಸಂತ ತುಕಾರಾಮನ ಹೆಂಡತಿಗೆ, ನನ್ನ ಗಂಡ ನಿರಾಪರಾಧಿ, ನನ್ನ ಗಂಡ ಹೇಗೆ ಅನ್ನೋದು ನನಗೆ ಗೊತ್ತೇ ಹೊರತಾಗಿ ಈ ಜಗತ್ತಿಗೆ ಗೊತ್ತಿಲ್ಲ, ಅಂತಹ ಗಂಡನಿಗೆ ಇಂತಹ ಕೆಟ್ಟ ಪ್ರಸಂಗ ಬಂತಲ್ಲ ಅಂತೇಳಿ ವಿಪರೀತ ಅಳ್ತಾ ಇದ್ಲವಳು. ಮೆರವಣಿಗೆ ಮುಗಿಸಿಕೊಂಡು ಬಂದು ಮನೆಗೆ ಕತ್ತಿ ಸಮೇತ ತಂದು ಬಿಟ್ರು. ಆ ಕೂಡ್ಲೆ ಅವಳು ತೆಕ್ಕಿ ಬಿಡ್ಕೊಂಡು ಅಳಾಕ್ ಚಲೋ ಮಾಡ್ತಾಳ. ಇನ್ನೂ ಯಾರು ಹೋಗಿರೋದಿಲ್ಲ ಮೆರವಣಿಗೆ ಮಾಡಿದವರು. ಹುಚ್ಚಿ ಯಾಕೆ ಅಳಾಕತ್ತಿದಿ ಅಂತಾನ ತುಕಾರಾಮ. ಸಂತ ಏನಂತಾನ, ಯಾಕೆ ಅಳಾಕತ್ತಿದಿ? ಇದು ಎಂತ ಪಾಪದ ಕೆಲಸ ಮಾಡಿಬಿಟ್ರಿ ಇವರೆಲ್ಲ, ನೀವು ಯಾರು ಅಂತ ನನಗೆ ಗೊತ್ತು, ಇದು ಯಾಕಿಂತ ಅಪವಾದ ಅಂತ ಅವಳು ತೆಕ್ಕಿ ಬಿಡ್ಕೊಂಡು ಅಳುವಾಗ ಆತ ಹೇಳ್ತಾನ, ಅವ್ರೇನು ತಪ್ಪು ಮಾಡ್ಯಾರ? ಅವ್ರೇನು ತಪ್ಪು ಮಾಡ್ಯಾರ ಹೇಳು? 2 ವರ್ಷ ಆಗಿತ್ತು ನನಗೆ ಕಟಿಂಗ್ ಮಾಡಿಸಿಕೊಳ್ಳಾಕ ರೊಕ್ಕ ಇಲ್ಲದಕ್ಕೆ ನಾ ತಲೆನ ಬೋಳಿಸಿಕೊಂಡಿದ್ದಿಲ್ಲ. ವಿಚಾರ ಮಾಡ್ರಿ, ಅವರ ಸ್ವಚ್ಛಗೆ 2 ತಲೆ ಬೋಳಿಸ್ಯಾರ, ಗಡ್ಡ ಮೀಸಿ ಬೋಳಿಸ್ಯಾರ, 1ನೇ ಸಮಸ್ಯೆ ದೂರ ಮಾಡ್ಯಾರ. ಹೌದಾ? ನನ್ನ ಜೀವನದೊಳಗೆ ನನ್ನ ಶರೀರ ಬಡತನದೊಳಗೆ ಎಣ್ಣೆನೇ ಕಂಡಿದ್ದಿಲ್ಲ, ಎಷ್ಟು ಬಿಡಲಾರ್ದಂಗೆ ಎಣ್ಣೆ ಹಚ್ಚಾರ. ಅಷ್ಟ ಅಲ್ಲ,
ಮನೆ ನೀ ತರಕಾರಿ ತೊಗೊಂಬ ಅಂದಾಗ 2 ಮೆಣಸಿನಕಾಯಿ ತರಕಾಗಿದ್ದಿಲ್ಲ ನನಗೆ. 3 ತಿಂಗಳಾದ್ರೂ ತಿಂದ್ರು ಉಳಿಬೇಕು ಅಷ್ಟು ಎಲ್ಲ ತರಕಾರಿ ಕೊಳ್ಳಾಗ ಹಾಕ್ಯಾರ. ನಿನ್ನ ಜೀವನದೊಳಗೆ ನಾವು ಚಪ್ಪಲಿನೇ ಕಂಡವ್ರಲ್ಲ, ಸಾಯು ತನಕ ಹಾಕೊಂಡ್ರು ಉಳಿಬೇಕು ಅಷ್ಟು ಚಪ್ಪಲಿ ಹಾಕ್ಯಾರ. ಅವ್ರು ಎಷ್ಟು ಒಳ್ಳೆ ಜನ ಅಂತಂದ್ರೆ ಕೆಟ್ಟ ಬಿಸಿಲಾಗ ಅವ್ರು ಬರೇಗಾಲಿಲಿ ಅಡ್ಡಾಡ್ಯಾರ, ನನ್ನ ಮ್ಯಾಲ ಕುಂದ್ರಿಸಿ ಮೆರವಣಿಗೆ ಮಾಡ್ಯಾರ. ಇಷ್ಟು ಚಲೋ ಮಾಡಿದವ್ರ ಬಗ್ಗೆ ನೀ ಕೆಟ್ಟದ್ದು ಮಾತಾಡಬಾರ್ದು, ಇದು ಸರಿ ಅಲ್ಲ ಅಂತ ತುಕಾರಾಮರು ಹೇಳಿದ್ರು. ವಿಚಾರ ಮಾಡ್ಬೇಕು ನಾವೆಲ್ಲ. ಈ ದೇಶದೊಳಗ ಏನು ಯೋಗಿಗಳು, ಶರಣರು, ಸಾಧುಗಳು, ಸಂತರು ಇವರೇನ ಎಲ್ಲ ಆಗಿ ಹೋಗಿದ್ದಾರೆ. ಈ ನಾಡಿನ ದುಃಖವನ್ನ ದೂರ ಮಾಡಿಕೊಳ್ಳಿಕ್ಕೆ ಅವ್ರು ಏನೆಲ್ಲ ಸಂಕಟವನ್ನ ಅನುಭವಿಸಿ ಈ ನಾಡಿಗೆ ಸುಖವನ್ನ ಉಂಟು ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಬಹುಶಃ ಅಂತಹ ಸಂತರ ಸಾಲಿನೊಳಗ ನಾಡಿನ ದುಃಖವನ್ನ ತನ್ನ ದುಃಖ ಅಂತೇಳಿ ತಿಳ್ಕೊಂಡು ಏನಾದ್ರೂ ಒಂದು ಒಳ್ಳೆಯ ಕೆಲಸ ಮಾಡಿದ್ರೆ ಅದು ನಮ್ಮ ಒಳಬಳ್ಳಾರಿ ತಾತನ ಮಠನೂ ಕೂಡ ಒಂದು ಅನ್ನುವಂತಹದ್ದನ್ನ ನಾವಂತೂ ಪ್ರಾಂಜಲ ಮನಸ್ಸಿನಿಂದ ಒಪ್ಪಿಕೊಳ್ತೇವೆ. ಈ ಮಠಕ್ಕೆ ನಾವು ಹೊಸದಾಗಿ ಬಂದಾಗ ಏನೂ ದೊಡ್ಡ ಮಹಾ ಇದ್ದಿಲ್ಲ. ಇಲ್ಲಿ ಇವತ್ತು ಯಾಕಡೆ ಬಂದೀವಿ ಯಾಕಡೆ ಹೊಂಟಿವಿ ಅನ್ನೋದೇ ಗೊತ್ತಾಗುವಲ್ದಾಗೈತಿ. ಇವರು ಬೇಕಂತ ಕನ್ನ ಮುಚ್ಚಾಲೆ ಆಟ ಆಡಿಸಿದಂಗೆ ಮಾಡೋನ್ ತಡಿ ಅಂತೇಳಿ ಕಾರ್ ಒಂದ್ ಕಡೆಗೆ ನಿಲ್ಸ್ಯಾರ. ನಮ್ಮನ್ನು ಎಲ್ಲೆಲ್ಲೋ ಕರ್ಕೊಂಡು ಹೋದ್ರು, ಎಲ್ಲಿ ಬಂದೀವಿ ಅನ್ನೋದೇ ಗೊತ್ತಾಗುವಲ್ದಾಗೈತಿ. ಆ ರೀತಿ ಮಠ ಬೆಳೀತು, ಭಕ್ತರ ಸಂಖ್ಯೆ ಹೆಚ್ಚಾಯಿತು, ಭೌತಿಕವಾಗಿ ಕಟ್ಟಡ ಬಹಳ ಚಲೋ ಆಯಿತು, ಏನೆಲ್ಲ ಆಯಿತು ಅಂತಕ್ಕಂಥದ್ದು. ನೀವೆಲ್ಲ ಅವರಿಗೆ ಗೌರವ ಡಾಕ್ಟರೇಟ್ ಕೊಟ್ಟು ಸನ್ಮಾನ ಮಾಡಿದ್ರಿ. ಅವರಿಗೆ ಬೇಕಾಗಿತ್ತೇನದು? ಬೇಕಾಗಿರಲಿಲ್ಲ. ನೀವೆಲ್ಲ ಸಣ್ಣ ಮಕ್ಕಳಿಗೆ ಚಂದಾಗ ಸ್ನಾನ ಮಾಡಿಸಿ ಮಿನ್ನ 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 ಆಭರಣ ಹಾಕಿ ಬಟ್ಟೆ ಹಾಕಿ ಅದನ್ನು ರೆಡಿ ಮಾಡಿ ನಿಲ್ಲಿಸ್ತಿರ್ಲ. ಕರೆ ಹೇಳ್ರಿ, ನಿಮ್ಮ ಸಂತೋಷಕ್ಕೆ ಅದನ್ನೆಲ್ಲ ಹಾಕ್ತಿರೋ ಏನು ಅದಕ್ಕೆ ಕೂಸಿಗೆ ಸಂತೋಷ ಆಗಲಿ ಅಂತ ಹಾಕ್ತಿರೋ? ಏನ್ರಿ, ಕೂಸಿಗೆ ಗೊತ್ತೇ ಇಲ್ಲ ಅದು. ನೀವೇನು ಹಾಕಾಕತ್ತೀರಿ ಅದ್ರ ಕಿಮ್ಮತ್ತೇನಂತ ಗೊತ್ತೇ ಇಲ್ಲ. ನಿಮ್ಮ ಸಂತೋಷಕ್ಕೆ ಹೆಂಗೆ ನೀವು ಕೂಸಿಗೆ ನಾನಾ ಥರ ಅಲಂಕಾರ ಮಾಡ್ತಿರೋ ಹಾಗೆ ಗುರುಗಳು ಅಂತಂದ್ರೆ ಅವರು ಕೂಸಿದ್ದಂಗ, ನೀವೆಲ್ಲ ತಂದೆ ತಾಯಿ ಇದ್ದಂಗ ಏನೇನೋ ಹಾಕಿ ಏನೇನೋ ಕೊಟ್ಟು ಏನೇನೋ ಮಾಡಿ, ಹೌದಲ್ಲ, ಅದನ್ನು ಖುಷಿ ಪಡಿಸುವಂತಹ ಪ್ರಯತ್ನವನ್ನ ಮಾಡ್ತಿರ್ತೀರಿ, ಖುಷಿ ಪಡಿಸುವಂತಹ ಪ್ರಯತ್ನ ಮಾಡ್ತಿರ್ತೀರಿ. ಹಾವೇರಿ ಶಿವಲಿಂಗ ಸ್ವಾಮಿಗಳು ಅಂತಿದ್ರು, ಪ್ರತಿ ವರ್ಷ ಅವರಿಗೆ ವಿಪರೀತ ಕಾರ್ಯಕ್ರಮಗಳು ನಡೀತಾನೆ ಇದ್ದು, ಏನೆಲ್ಲ ಗೌರವ ಸಮರ್ಪಣೆ ಆಗ್ತಾನೆ ಇತ್ತು. ಸಿದ್ಧಗಂಗಾ ಸ್ವಾಮಿಗಳಿಗೆ ಏನೆಲ್ಲ ಆಗ್ತಾನೆ ಇತ್ತು, ಪುಟ್ಟರಾಜ ಗವಾಯಿಗಳವರಿಗೆ ಏನೆಲ್ಲ ಆಗ್ತಾನೆ ಇತ್ತು. ಇವೆಲ್ಲ 90 ವರ್ಷ ದಾಟಿದವರು, ಸಿದ್ಧಗಂಗಾದವರು 100 ವರ್ಷ ದಾಟಿದವರು, ಪುಟ್ಟರಾಜ ಗವಾಯಿಗಳು ಮತ್ತು ಶಿವಲಿಂಗ ಸ್ವಾಮಿಗಳು 96 ವರ್ಷಕ್ಕೆ ಬಂದವರು. ವಿಚಾರ ಮಾಡ್ಬೇಕು ನಾವೆಲ್ಲ. ನಾನು ಶಿವಲಿಂಗ ಸ್ವಾಮಿಗಳವರಿಗೆ ಕೇಳಿದೆ, ಏನಂತ ಕೇಳಿದೆ, ಏನ್ರಿ ಇದು ಕಾಯಂ ಹಂಗ ಕೊಡುದ ಮಾಲೆ ಹಾಕುದ ಶಾಲ್ ಹಾಕುದ ಏನು ಅಂತೇಳಿ. ಅವ್ರು ಹೇಳ್ತಾರ, ಯಾಕೆ ಸಂತರಿಗೆ ಭಕ್ತರು ಇದನ್ನೆಲ್ಲ ಬಂದು ಸಮರ್ಪಣೆ ಮಾಡ್ತಾರಂತಂದ್ರ, ಸ್ವಾಮಿಗಳಿಗೆ ಇದನ್ನೆಲ್ಲ ಮಾಡ್ತಾರಂದ್ರ ಅವ್ರು ಸಂತೋಷ ಪಟ್ರು ಅಂತಂದ್ರ ಅವ್ರ ಆಯುಷ್ಯ ವೃದ್ಧಿ ಆಗ್ತದ. ಅವ್ರು ಸಂತೋಷ ಪಟ್ರು ಅಂದ್ರೆ ಅವ್ರ ಮನಿದು ಕೂಡ ಸಂಪತ್ತು ವೃದ್ಧಿ ಆಗ್ತದ, ಇವ್ರದ್ದು ಆಯುಷ್ಯ ವೃದ್ಧಿ ಆಗುತ್ತಾ, ಅವ್ರದ್ದು ಸಂಪತ್ತು ವೃದ್ಧಿ ಆಗುತ್ತಾ. ಆ ಕಾರಣಕ್ಕಾಗಿ ಇದನ್ನೆಲ್ಲ ಮಾಡ್ಕೋತ ಬಂದಾರ ಅಂತ ಹೇಳಿ ಅವರೊಂದು ಮಾತನ್ನ ಹೇಳಿದ್ರು. ಯಾರೋ ಹಾರೈಸ್ತಾ ಇದ್ರು ಅಜ್ಜವರಿಗೆ 100 ವರ್ಷ ಆಗಬೇಕು ಅಂತ ಹೇಳಿ. ನಾವು 100ಕ್ಕೆ ಅವ್ರನ್ನ 0 ಮಾಡೋದು ಬೇಡ. ಅವು ಎರಡೂ ಮುಂದಿನ 0 ಹಾರಿ ಹೋಗಿ ಸಿದ್ಧಗಂಗಾ ಸ್ವಾಮಿಗಳು ಹೆಂಗ 111 ಆದ್ರು ಅದರ ಆಚೆಗೆ ನಮ್ಮ ಒಳಬಳ್ಳಾರಿ ತಾತನವರು ಹೋಗ್ಲಿ ಅನ್ನುವಂಥದ್ದು. ಇವತ್ತು ಅವ್ರ ಸನ್ಮಾನ ಕಾರ್ಯಕ್ರಮದೊಳಗೆ ನಾನೇನು ಹಾರೈಸಬೇಕಾಗಿದೆ, ಅವ್ರಿಗೇನೂ ಬೇಕಾಗಿಲ್ಲ. ಏನು ಕೊಟ್ಟರು ಎಲ್ಲದನ್ನು ಕೂಡ ಏನು ಹೊದಿಸಿದರೇನು, ಏನು ಮೆರೆಸಿದರೇನು, ಮಾನವರಿಗ ಪುಣ್ಯ ಫಲಗಳೆಂದೋ ತಾನು ತಾನಾದ ಶಿವ ಮೌನಿಯಾನಂದದಿಂ. ಇದು ಬಾಲ್ಯಲ ಮಹಂತ ಸ್ವಾಮಿಗಳ ಪದ್ಯ. ಇದು ಏನು ಮೆರೆಸಿದ್ರೆ ಏನು ಹಾಕಿದ್ರೆ ಏನಾಗಬೇಕಾಗೈತಿ, ಮಾನವರಿಗೆ ಆ ಪುಣ್ಯ ಅಂತೇಳಿ ಬಾಲ್ಯಲ ಮಹಂತ ಸ್ವಾಮಿಗಳು ಹಾಡ್ತಾರ. ಇಡೀ ಆ ಪದ್ಯ ಹಾಡೋದು ಬೇಡ. ಅಂತೂ ಒಟ್ಟಾರೆ ಏನ ಹಾಕಿದ್ರು ಕೂಡ ಅದು ಮಾನವರಿಗಾಗುವಂತಹ ಪುಣ್ಯನೇ ಹೊರತಾಗಿ ಮತ್ತೊಂದೇನು ಅಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾರ. ಒಳಬಳ್ಳಾರಿ ತಾತನವರು ಬಹುಶಃ ನನಗಂತೂ ಕನಿಷ್ಠ ಒಂದು 2,000 ಜನ ಸ್ವಾಮಿಗಳು ಕರ್ನಾಟಕದೊಳಗೆ ಪರಿಚಯ ಅದಾರ. ಈ ದೇಶದ ಮೂಲೆ ಮೂಲೆಗಳಲ್ಲಿ ಒಂದು 500 ಜನ ಸ್ವಾಮಿಗಳು ಪರಿಚಯ ಅದಾರ. ಹಿಮಾಲಯದ ತುದಿಗಳಲ್ಲಿನೂ ಕೂಡ ಬಹಳ ಜನ ದೊಡ್ಡವರು ಪರಿಚಯ ಅದಾರ. ಆದ್ರೆ ಎಲ್ಲ ಸ್ವಾಮಿಗಳಲ್ಲಿ
ಒಂದಿಷ್ಟು ಮನಸ್ಸಿನೊಳಗೆ ಲವಲೇಶ ಇಲ್ಲದ ಒಬ್ಬ ಸ್ವಾಮಿಯನ್ನು ನಾನೇನಾದರೂ ಕಂಡಿದ್ರೆ ಅದು ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಅನ್ನೋದನ್ನು ಅತ್ಯಂತ ಹೃದಯ ಸಾಕ್ಷಿಯಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ಆ ಪರಮ ಪೂಜ್ಯರ ಆಶೀರ್ವಾದ ನಿಮಗೆಲ್ಲರಿಗೂ ಸದಾಕಾಲ ಇರಲಿ ಎನ್ನುವಂತಹ ಮಾತನ್ನು ಹೇಳ್ತಾ, ಇವರೆಲ್ಲ ಪೂಜ್ಯರು ಮಿನ್ನ ಮಾತಾಡೋರು, ಮಾತಾಡಬೇಕಾಗಿತ್ತು, ಆದರೆ ಸಮಯ ಅನ್ನುವಂಥ ಒಂದೇ ಕಾರಣಕ್ಕೆ ಅವರೆಲ್ಲರೂ ಮಾತಾಡಲಿಲ್ಲ. ಇವರೆಲ್ಲ ನಾಯಕರು ಕೂಡ ಮಾತಾಡಬೇಕಾಗಿತ್ತು, ಮಾತಾಡಲಿಲ್ಲ. ಯಡಿಯೂರು ಸಿದ್ಧಲಿಂಗೇಶ್ವರನ ಪುರಾಣವನ್ನು ಹಚ್ಚಿದಿರಿ. ನಮ್ಮ ಕಲ್ಲಿನಾಥ ಶಾಸ್ತ್ರಿಗಳವರು ಕರ್ನಾಟಕದ ಪುರಾಣ ಪ್ರವಚನಕಾರರಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥವ್ರು. ಅವರು ಇಲ್ಲಿ ಸಿದ್ಧಲಿಂಗೇಶ್ವರನ ಪುರಾಣ ಹೇಳ್ತಕ್ಕಂಥದ್ದು ನಮಗೆ ಬಹಳ ಸಂತೋಷವನ್ನು ಉಂಟು ಮಾಡಿತು. ನಿಮ್ಮನ್ನೆಲ್ಲ ನೋಡಿ ಮನಸ್ಸಿಗೆ ಬಹಳ ಖುಷಿ ಆಯಿತು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ಚಲೋ ಆಗಲಿ. ಇನ್ನೊಂದು, ಇಲ್ಲಿ ಯೂನಿವರ್ಸಿಟಿಯ ಎಲ್ಲ ಸ್ಥಾಪಕರಿಂದ ಹಿಡ್ಕೊಂಡು ಎಲ್ಲ ಪ್ರತಿನಿಧಿಗಳು ಬಂದಿದ್ದಾರೆ. ಬಹುಶಃ ಆ ಯೂನಿವರ್ಸಿಟಿ ಬಗ್ಗೆ ಅವರು ಹೇಳ್ತಾ ಇದ್ರು, ನಾನು ಯಾವುದೇ ಏರ್ಪೋರ್ಟ್ನೊಳಗೆ ಅಂತಹ ಶಿಸ್ತನ್ನು ಕಂಡಿದ್ದೀನಲ್ಲ, ಅಂಥದ್ದೇ ಶಿಸ್ತು ಇಲ್ಲಿದೆ ಅನ್ನುವಂಥದ್ದು ಒಂದು ಚಲೋ ಮಾತು ಹೇಳಿದ್ರು ಅವರು. ಏನು ಹೇಳಿದರು ಅಂತಂದ್ರೆ, ನಾನು ಸೀದಾ ಹೋಗಿ ಪೈಖಾನಿಗಳಲ್ಲಿ ನೋಡಿದೆ ಅಂತ. ಯಾವುದೇ ಸಂಘ ಸಂಸ್ಥೆಗಳು ಹೆಂಗದಾವ ಅನ್ನೋದನ್ನು ನೋಡ್ಬೇಕಾದ್ರೆ ಪೈಖಾನಿನ ನೋಡಬೇಕು. ಪೈಖಾನಿ ಚಲೋ ಅದಾವ ಅಂದ್ರೆ ಎಲ್ಲವೂ ಚಲೋ ಅದಾವ ಅಂತ ಅರ್ಥ. ಪೈಖಾನಿ ಒಂದು ಚಲೋ ಇಲ್ಲ ಅಂದ್ರೆ ಎಲ್ಲಿ ಚಲೋ ಇಲ್ಲ ಅಂತ ಅರ್ಥ. ಬಹುಶಃ ಇವ್ರು ಭಾಳ ಶಾನ್ಯರಿದ್ದಂಗೆ ಕಾಣ್ತಾರೆ, ಯಾಕಂದ್ರೆ ಹೋಗಿ ಮೊದಲು ಅಲ್ಲಿ ಪೈಖಾನಿನ ನೋಡ್ಯಾರ ಹೆಂಗದಾವ ಅಂತೇಳಿ. ಅದು ಒಂದು ನನಗೂ ಕೂಡ ಒಪ್ಪಿಗೆ ಆದ ಉದಾಹರಣೆನ ಅದು. ಸಭಾಕದು ಎಷ್ಟು ಸರಿ ಅನಿಸುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ನೀವು ಟೆಸ್ಟ್ ಮಾಡಿದ್ದು ಯೋಗ್ಯವಾದದ್ದನ್ನು ಟೆಸ್ಟ್ ಮಾಡಿದಿರಿ. ಒಂದು ಸಾರಿ ನನಗೇನು ಅನಿಸ್ತೀವಿ ಅಂತಂದ್ರೆ, ಅಂಥದ್ದೊಂದು ಯೂನಿವರ್ಸಿಟಿ ನಾನು ಒಮ್ಮೆ ಹೋಗಿ ನೋಡ್ಬೇಕಲ್ಲಪ್ಪ ಅನ್ನುವಂಥ ಭಾವ ನನಗೆ ಬಂತು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮವರು ಒಂದು ವಿಶ್ವವಿದ್ಯಾಲಯವನ್ನು ಮಾಡ್ಯಾರ ಅಂತಂದ್ರೆ ಯಾರಿಗೆ ನೋಡ್ಬೇಕು ಅನಿಸೋದಿಲ್ಲ ಹೇಳ್ರಿ ನೋಡೋಣ. ವಿಶ್ವವಿದ್ಯಾಲಯ ಮಾಡುದಂತಂದ್ರೆ ಸಾಮಾನ್ಯ ಅಲ್ಲ, ಅದು ಅತ್ಯಂತ ಸುಲಭದ ಕೆಲಸ ಅಂತ ತಿಳ್ಕೊಬೇಡ್ರಿ, ಅತ್ಯಂತ ಕಠಿಣವಾದ ಕೆಲಸ. ಈಗ ನಿಮಗೆಲ್ಲ ಗೊತ್ತು, 100 ವರ್ಷ ದಾಟಿದ ಮೇಲೆ ಕೇಳಿದು ಸ್ವಂತ ವಿಶ್ವವಿದ್ಯಾಲಯ ಆಯ್ತು. ಇವ್ರದ್ದು ಏಕಕಾಲಕ್ಕೆ ವಿಶ್ವವಿದ್ಯಾಲಯ ಆಗಿದ್ದು ಬಹಳ ಆಶ್ಚರ್ಯದ ಸಂಗತಿ ಅಂತಕ್ಕಂಥದ್ದು. 25 ವರ್ಷ ಆಯ್ತು ಇವ್ರದು. ಅಂದ್ರೆ ವಿಚಾರ ಮಾಡಬೇಕು, ಒಬ್ಬ ಹಿಂದೂ ವಿಶ್ವವಿದ್ಯಾಲಯ ಕಟ್ಟಬೇಕಂತೇಳಿ ನಿರ್ಣಯ ಮಾಡ್ತಾನೆ. ಮದನ್ ಮೋಹನ್ ಮಾಳವೀಯ ಅಂತೇಳಿ ಕಾಶಿ ಒಳಗೆ. ಮದನ್ ಮೋಹನ್ ಮಾಳವೀಯ ಒಬ್ಬ ಸಾಮಾನ್ಯ ಬಡವ ವಿದ್ಯಾವಂತ, ಒಬ್ಬ ಶಿಕ್ಷಕ. ವಿಶ್ವವಿದ್ಯಾಲಯವನ್ನು ಕಟ್ಟಬೇಕು ಅಂತ ತೀರ್ಮಾನ ಮಾಡಿದಾಗ ಆ ಮದನ್ ಮೋಹನ್ ಮಾಳವೀಯ ದುಡ್ಡು ಕೂಡ್ಸಾಕ್ ಹೋಗ್ತಾನೆ. ದುಡ್ಡು ಕೂಡ್ಸಾಕ್ ಎಲ್ಲಾ ಕಡೆಗೆ ದುಡ್ಡು ದೇಣಿಗೆಯನ್ನು ಸಂಗ್ರಹ ಮಾಡ್ಕೋಬೇಕಂತ ಹೋದಾಗ ಹೈದರಾಬಾದದ ನಿಜಾಮನ ಕಡೆಗೆ ಬರ್ತಾನಂತ. ಹೈದರಾಬಾದದ ನಿಜಾಮನ ಕಡೆಗೆ ಬಂದಾಗ ದೇಣಿಗೆ ಕೊಡೋದಿಲ್ಲ ಅಂತ ಒಂದು ತಿರಸ್ಕಾರದ ಮಾತನ್ನು ಹೇಳಿದಾಗ, ಕೊಡೋ ತನಕ ನಾವು ಹೋಗೋದಿಲ್ಲ ಅಂತ ಇವ ಹೇಳ್ತಾನೆ. ಕೊಟ್ಟ ಮೇಲೆ ಹೊಕ್ಕಿನಂತೀವ, ಕೊಡೋದಿಲ್ಲ ಅಂತವ. ಅವನ ಹಠಮಾರಿ ತನಕ ಅವ ಏನು ಮಾಡ್ತಾನಂದ್ರೆ ಎಡಗಡೆ ಚಪ್ಪಲಿ ತೆಗೆದು ಅವನ ಜೋಳಿಗೆಗೆ ಹಾಕಿಬಿಡ್ತಾನೆ, ಕೊಟ್ಟಿನ ತಗೊಂಡು ಹೋಗಿ ಯೂನಿವರ್ಸಿಟಿ ಕಟ್ಕೋ ಅಂತ. ಬಹಳ ಅದ್ಭುತ ವ್ಯಕ್ತಿಗಳಾಗಿ ಹೋಗ್ಯಾರ ಈ ಭೂಮಿ ಮೇಲೆ. ವಿಚಾರ ಮಾಡಬೇಕು, ಎಡಗಡೆ ಚಪ್ಪಲಿಯನ್ನು ತೆಗೆದು ಜೋಳಿಗೆಗೆ ಹಾಕಿದಾಗ ಅವೇನು ಬೇಸರ ಮಾಡಿಕೊಳ್ಳಿಲ್ಲ. ಅಂತೂ ಏನಾರ ಆಗ್ಲಿ ಕೊಟ್ರೆ ಅಲ್ಲಿ ನೀವು ಅಷ್ಟು ಸಾಕು ನನಗಂತೇಳಿ ಒಳ್ಳೆ ಖುಷಿಯಿಂದ ಹೊರಗೆ ಹೋಗ್ಬಿಟ್ಟವ. ಇದನ್ನ ಹಾಕಿದ್ರು ಖುಷಿಯಿಂದ ಹೋದ್ನಲ್ಲಿವ ಅಂತೇಳಿ ತಿಳ್ಕೊಂಡು ಅವ ಏನು ಮಾಡ್ತಾನಪ್ಪ ಅಂತಂದ್ರೆ, ಏನಾರ ಮಾಡ್ತಿರ್ಬೋದು ಇವ, ಹೋಗ್ರಿ ನೋಡ್ಕೊಂಬರ್ರಿ ಅಂತೇಳಿ ಗುಪ್ತಚರರನ್ನು ಕಳಿಸಿದಾಗ ಅವ ಏನು ಮಾಡಿದ್ನ ಅಂತಂದ್ರೆ ಅದ ಚಪ್ಪಲಿನ ಹರಾಜಿಗೆ ಇಟ್ಟಿದ್ದವ, ಬಹಿರಂಗ ಸವಾಲ್ ಇಟ್ಟಿದ್ದವ. ಯಾರು ಹೆಚ್ಚು ರೊಕ್ಕ ಕಿಡಿತೀರಿ ಹಿಡಿದಿ, ಮಹಾರಾಜನ ಚಪ್ಪಲಿ ಹರಾಜಿಗೆ ಐತಿ, ಯೂನಿವರ್ಸಿಟಿ ಕಟ್ಟಾಕ್ ಕೊಟ್ಟಾನಂತ. ಈ ಸುದ್ದಿ ಹೊರಗೆ ಹೋದ್ರೆ ಕೇಳ್ತೀರಿ, ಏನಾಗ್ಬೇಡ ಮಾನ ಮರ್ಯಾದಿ. ಇದನ್ನು ಪ್ಲಾನ್ ಮಾಡ್ಯಾನ ಅಂತ ಗೊತ್ತಾದ ಕೂಡಲೇ ನಿಜಾಮ್ ಅವನು ಕರೆಸಿ ತಪ್ಪ ತಂದು ನೀ ಹೇಳಿದ್ದು ಕೊಡ್ತೀನಪ್ಪ, ಆ ಕೆಲಸ ಮಾಡಬೇಡ ಅಂತ ಹೇಳಿ ಬೇಡಿಕೊಂಡು ಅದನ್ನ ಇಸ್ಕೊಂಡು ಅವ ಏನು ಕೇಳ್ತಾನ ಅದನ್ನು ಕೊಟ್ಟು ಕಳಿಸಿದ ಅಂತೇಳಿ. ಹೌದಲ್ಲ? ಅಂದ್ರೆ ವಿಚಾರ ಮಾಡಬೇಕು, ಆ ಕಾಲದೊಳಗೆ ರಾಜ ಮಹಾರಾಜರು ಮನಸ್ಸು ಮಾಡಿದ್ರು ಕೂಡ ವಿಶ್ವವಿದ್ಯಾಲಯಗಳನ್ನು ಕಟ್ಟೋದು ಕಷ್ಟ ಅನ್ನುವಂಥದ್ದು. ಬಹುಶಃ 25 ವರ್ಷದಿಂದ ಒಂದು ಕಿಸ್ಕಿಂದ ಅಂತಕ್ಕಂತಹ ಯೂನಿವರ್ಸಿಟಿಯನ್ನು ಇವರು ವಿಶ್ವವಿದ್ಯಾಲಯವನ್ನು ಮಾಡಿರ್ತಕ್ಕಂಥದ್ದು ನಮಗೆ ಬಹಳ ಖುಷಿ ಅನಿಸ್ತು. ಯೋಗ್ಯ ಪೂಜ್ಯರಿಗೆ ನಿಮ್ಮ ಗೌರವ ಡಾಕ್ಟರೇಟನ್ನು ಕೊಟ್ಟಿದ್ದೀರಿ, ಬಹುಶಃ ಯೋಗ್ಯ ಆಯಿತು ಅಂತಕ್ಕಂಥದ್ದು. ಇವರಿಗೆ ಶ್ರೀಮನಿಪ್ರ ಅಂತೇನೋ ಒಂದು ಪದವಿ ಐತಲ್ಲ, ಅದು ಯಾವುದೇ ಪ್ರೊಫೆಸರ್ಗೆ ಕೊಡಲಿಕ್ಕೆ ಆಗದೆ ಇರುವಂತ ದೊಡ್ಡ ಪದವಿ ಅದು, ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಅಂತ. ಆದ್ರೆ ಆ ಪದವಿ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು, ಈ ಪದವಿ ನಿಮಗೆ ಬೇಕಾಗಿರ್ತಕ್ಕಂಥದ್ದು. ಆದ್ರೆ ಈ ಪದವಿನೂ ಅಷ್ಟೇ, ಆ ಪದವಿನೂ ಅಷ್ಟೇ
ಪದವಿಯ ಪದವನ್ನು ತೆಗೆದು ಹಾಕಿರ್ತಕ್ಕಂಥ ಒಬ್ಬ ಪೂಜ್ಯರಿಗೆ ನಿಮ್ಮ ವಿಶ್ವವಿದ್ಯಾಲಯದಿಂದ ಇಲ್ಲಿ ಸಲ್ಲಿದ್ದು ಒಬ್ಬ ತಪಸ್ವಿಗೆ ಅದನ್ನು ಕೊಡಮಾಡಿರುವುದರಿಂದ, ಆ ತಪಸ್ವಿ ಅದನ್ನು ಸ್ವೀಕಾರ ಮಾಡಿರುವುದರಿಂದ ವಿಶ್ವವಿದ್ಯಾಲಯಕ್ಕೆ ಅಳಿಗಾಲವೇ ಇಲ್ಲ, ಅದು ನಾಡಿನೊಳಗೆ ಬಹಳ ಮೆರೆಯುತ್ತೆ ಅಂತಕ್ಕಂತಹ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ, ವಿಶ್ವವಿದ್ಯಾಲಯ ತನ್ನ ಕರ್ತವ್ಯವನ್ನು ಮೆರೆದಿದ್ದಕ್ಕಾಗಿ ಆ ಪದಾಧಿಕಾರಿಗಳನ್ನೆಲ್ಲರನ್ನು ನಾವು ಗೌರವಿಸಿ, ಪೂಜ್ಯರಿಗೆಲ್ಲ ವಂದಿಸಿ, ತಮಗೆಲ್ಲ ಶುಭವನ್ನು ಕೋರಿ ನಮ್ಮ ಮಾತುಗಳನ್ನು ಮುಗಿಸ್ತೇವೆ.